ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಕಾಡನ್ನು ನಾಶ ಮಾಡಿ ಒಂದು ಟ್ರೈನ್ ಟನಲ್ನ ಕಟ್ಟಿ ಅಲ್ಲಿಂದ ಒಂದು ದೊಡ್ಡ ರೆಸಾರ್ಟಿಗೆ ಒಂದು ದಾರಿಯನ್ನು ಮಾಡಿದಂತಹ ಕತೆ ಇದು. ಆ ಕಥೆಯಲ್ಲಿ ಯಾರ್ಯಾರಿಗೆ ಏನೇನಾಯಿತು, ಆ ಕಾಡು ಮನುಷ್ಯರ ಮೇಲೆ ಹೇಗೆ ಸೀಟ್ ತೀರಿಸ್ಕೋತು, ಇದೆಲ್ಲನೂ ಕೂಡ ಈ ಮೂವಿಯಲ್ಲಿದೆ. ಅತಿ ಭಯಾನಕವಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ನೋಡ್ತಾ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ದಟ್ಟವಾದ ಕಾಡಲ್ಲಿ ಮರಗಳನ್ನು ಕಡಿದು ಟ್ರೈನ್ ಹೋಗೋಕ್ಕೋಸ್ಕರ ಒಂದು ಟನಲ್ಗಳನ್ನು ಮಾಡ್ತಾ ಇರ್ತಾರೆ. ಇನ್ನು ಆ ಮ್ಯಾನೇಜ್ಮೆಂಟ್ ಅವರು ಇದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಅಲ್ಲೇ ಲೋಕಲೆಟ್ಸ್ ಈ ಥರ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ಕಾಡಿನ ಮಧ್ಯೆ ಈ ಮರಗಳನ್ನು ಕಡಿದು ನೀವು ರೈಲ್ ಟ್ರ್ಯಾಕ್ನ ಮಾಡೋದನ್ನು ಪ್ಲ್ಯಾನ್ನ ಇಲ್ಲೇ ನಿಲ್ಲಿಸ್ಬಿಡಿ, ಯಾಕೆಂದರೆ ಅವುಗಳಿಗೆ ಇದು ಇಷ್ಟ ಆಗೋದಿಲ್ಲ ಅಂತ. ಇದನ್ನು ಕೇಳಿಸ್ಕೊಂಡಿದ್ದಲ್ಲಿ ಮ್ಯಾನೇಜ್ಮೆಂಟ್ ಅವರು ಇವರಿಬ್ಬರನ್ನೂ ಕೂಡ ಆಚೆಗಡೆ ಹಾಕಿಬಿಡ್ತಾರೆ. ಇನ್ನು ಆವಾಗ ಈ ವ್ಯಕ್ತಿ ಹೇಳ್ತಾನೆ, ಇನ್ನು ನಿಮ್ಮನ್ನು ನಿಮ್ಮ ದುಡ್ಡು, ನಿಮ್ಮ ದೈವ ಯಾವುದು ಕೂಡ ಕಾಪಾಡೋಕ್ಕೆ ಬರೋದಿಲ್ಲ, ನಿಮ್ಮ ಕರ್ಮನೇ ನೀವು ಅನುಭವಿಸ್ತೀರಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಇವರಿಬ್ಬರು ಅಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕಾರ್ಮಿಕರು. ಕ್ಯಾಪ್ ಹಾಕಿರೋನ ಹೆಸರು ಡಾಟೋ, ಇನ್ನೊಬ್ಬನ ಹೆಸರು ಬಾಯ್. ಇವರಿಬ್ಬರು ಕೂಡ ತುಂಬ ಕತ್ಲಾದ್ರೂ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ಅವತ್ತಿನ ಕೆಲಸ ಅವತ್ತು ಇನ್ನೂ ಮುಗಿದಿಲ್ಲ ಅಂದರೆ ಅವ್ರಿಗೆ ಪೇಮೆಂಟ್ ಆಗ್ತಾ ಇರೋದಿಲ್ಲ. ಇನ್ನು ಡಾಟೋಗೆ ಏನೋ ಒಂದು ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ಅವನು ಎಷ್ಟೊತ್ತಾದರೂ ಆಯಿತು, ಇವತ್ತಿನ ಕೆಲಸನ ಮುಗಿಸಿನೇ ಹೋಗೋಣ ಅಂತ ಹೇಳ್ತಾನೆ. ಇನ್ನು ಆ ರಾತ್ರಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಟನಲ್ನ ಒಳಗಡೆಯಿಂದ ಏನೋ ಒಂದು ಶಬ್ದ ಕೇಳಿಬರುತ್ತೆ. ಅದನ್ನೇ ಡಾಟೋ ಹಿಂಬಲಿಸ್ತಾ ಹೋಗ್ತಾನೆ. ಹಿಂಬಾಲಿಸಿ ಹೋದ ಡಾಟೋಗೆ ಯಾವುದೋ ಕಲ್ಲು ಬೀಳ್ತಾ ಇರೋ ರೀತಿ ಶಬ್ದ ಕೇಳಿಸುತ್ತೆ. ಕಲ್ಲು ಬೀಳ್ತಾ ಇದೆಯಲ್ಲ ಅಂತ ಹಾಗೆ ಸುತ್ತಮುತ್ತ ನೋಡ್ತಾನೆ, ಯಾರೂ ಕೂಡ ಇರೋದಿಲ್ಲ. ಹಾಗೆ ಅವನು ನಿಧಾನವಾಗಿ ಮೇಲೆ ನೋಡಿದಾಗ ಅವನು ನೋಡೋ ದೃಶ್ಯ ಇದು. ಅಲ್ಲಿ ಯಾವುದೋ ಒಂದು ರಾಕ್ಷಸ ಆತ್ಮ ಬಾಯಿನ ಕೊಂದೇ ಬಿಟ್ಟಿರುತ್ತೆ. ಇನ್ನು ಇವಾಗ ಈ ಒಂದು ರೈಲ್ವೆ ಸ್ಟೇಷನ್ ಕಂಪ್ಲೀಟಾಗಿ ನಿರ್ಮಾಣ ಆಗಿದೆ. ಈ ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರದಲ್ಲಿರೋ ಸಂಕಾರ ಅನ್ನೋ ರೆಸಾರ್ಟಿಗೆ ಲಿಂಕ್ ಆಗುತ್ತೆ. ಅದಕ್ಕೋಸ್ಕರನೇ ಈ ರೈಲ್ವೆ ಸ್ಟೇಷನ್ನ ಕಂಪ್ಲೀಟ್ಲಿ ಇನ್ವೆಸ್ಟರ್ಸ್ ಎಲ್ಲರೂ ಫಂಡಿಂಗ್ನ ಕೊಟ್ಟು ಮಾಡಿಸಿರ್ತಾರೆ. ಮತ್ತು ಇವಾಗ ಅಲ್ಲಿಗೆ ಹೋಗೋಕ್ಕೆ ಇರತಕ್ಕಂಥ ಟ್ರೈನ್ ಹೆಸರು ಕೂಡ ಸಂಕಾರನೇ. ಇಲ್ಲಿ ಎಷ್ಟು VVIPs ಅಂದರೆ ಯಾರೆಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಆ ಇನ್ವೆಸ್ಟರ್ಸ್ ಮತ್ತು ಕೆಲವೊಂದು ಪ್ಯಾಸೆಂಜರ್ಸ್ ಇವರಿಷ್ಟು ಕೂಡ ಈಗ ಪ್ರಯಾಣ ಮಾಡೋರಿದ್ದಾರೆ. ಇವನ ಹೆಸರು ಸೆಂಟೋಸ್. ಈ ಸಂಕಾರ ರೆಸಾರ್ಟ್ ಏನಿದೆ ಅದು ಇವಂದೇನೆ. ಇದನ್ನು ನಾನೊಂದು ದೊಡ್ಡ ಟೂರಿಸ್ಟ್ ಹಬ್ ಆಗಿ ಮಾಡ್ತೀನಿ. ಈ ಒಂದು ಕಾಡಿನ ಮಧ್ಯ 5 ಟನಲ್ಗಳಿರುತ್ತೆ. ಆ 5 ಟನಲ್ಗಳಲ್ಲಿ ಹೋಗಿ ಬರೋದು ಅಂದರೆ ಸುಮ್ಮನೆ ಮಾತಾ, ಜನಕ್ಕೆ ತುಂಬಾ ಥ್ರಿಲ್ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗುತ್ತೆ ಅಂತ ಇಲ್ಲೇ ಪಕ್ಕದಲ್ಲಿ ಕೂತಿರೋ ಬಾರ ಅನ್ನೋ ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ. ಈ ಬಾರಾನೇ ಈ ಕಾಂಟ್ರಾಕ್ಟ್ನ ತಗೊಂಡು ಈಗ ಸಕ್ಸಸ್ಫುಲ್ಲಾಗಿ ಮುಗಿಸಿರೋದು. ಇನ್ನೇನು ಟ್ರೈನ್ ಹೊರಡೋದ್ರಲ್ಲಿರುತ್ತೆ. ಆವಾಗ ಅಲ್ಲಿಗೆ ಎಲ್ಲ ಪ್ಯಾಸೆಂಜರ್ಸ್ ಕೂಡ ಬರ್ತಾ ಇರ್ತಾರೆ. ಅದರಲ್ಲಿ ಈ ಅಕ್ಕ ತಂಗಿ ಕೂಡ ಒಬ್ಬರು. ಇವಳ ಹೆಸರು ಪೂರ್ಣಾಮ ಮತ್ತು ಇವಳ ತಂಗಿಯ ಹೆಸರು ಕೆಂಬೆಂಗ್. ಇವರೆಲ್ಲರೂ ಕೂಡ ಅದು ಎಷ್ಟು ಬೇಗ ರೆಸಾರ್ಟಿಗೆ ಹೋಗಿ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತೀವೋ ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಇನ್ನು ಇವಳ ಹೆಸರು ರಮ್ಲಾ. ಇವಳು ಏನೋ ಟೆನ್ಷನಲ್ಲಿರೋ ಥರ ನಮಗನ್ಸುತ್ತೆ. ಅದೇ ಟೈಮಲ್ಲಿ ಹೊರಗಡೆ ಜನ ತುಂಬಾ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಈ ಒಂದು ರೈಲ್ವೆ ಸ್ಟೇಷನ್ನ ಕಟ್ಟಿರುವಂತಹ ಕಾರ್ಮಿಕರು ಇನ್ನೂ ಕೂಡ ಮನೆಗೆ ಹೋಗೇ ಇರೋದಿಲ್ಲ. ಅದಕ್ಕೋಸ್ಕರನೇ ಈ ಪ್ರೊಟೆಸ್ಟರ್ಸ್ ಎಲ್ಲನೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಹೆಸರು ಟೆಕ್ಕನ್ ಅಂತ. ಇವನು ಈ ಟ್ರೈನ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವ್ರ ಹತ್ರ ಈ ಇಬ್ಬರು ಅಕ್ಕ ತಂಗಿ ಈ ಒಂದು ನಮ್ಮ ಸೀಟ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಅಂತ ಕೇಳ್ತಾರೆ. ಆವಾಗ ಇವನು ಹೇಳ್ತಾರೆ, ಓ ಅಫ್ಕೋರ್ಸ್ ಇದು ಎಕನಾಮಿ ಕ್ಲಾಸ್. ಈ ಒಂದು ಟ್ರೈನ್ನಲ್ಲಿ ಟೋಟಲ್ 5 ಬೋಗಿ ಇದೆ ಆ್ಯಂಡ್ ನಿಮ್ಮದು ಆ 5ನೇ ಬೋಗಿಯ ಲಾಸ್ಟ್ ಸೀಟ್ ಅಂತ ಹೇಳ್ತಾನೆ. ಫಾರ್ ಫರ್ದರ್ ರೆಫರೆನ್ಸ್ ನಾನಿಲ್ಲಿ ನಿಮಗೆ ಆ ಟ್ರೈನ್ನ ಪಿಕ್ಚರ್ನ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಲಾಸ್ಟ್ 2 ಬೋಗಿ ಅಂದರೆ 5ನೇ ಬೋಗಿ ಮತ್ತು 4ನೇ ಬೋಗಿ ಎಕಾನಮಿ ಕ್ಲಾಸ್ ಆಗಿರುತ್ತೆ. ಇನ್ನು 3ನೇ ಬೋಗಿಯಲ್ಲಿ ಈ ಊಟ ತಿಂಡಿ ಎಲ್ಲ ಸಿಗುತ್ತಲ್ಲ ಅದೊಂದು ಪ್ಯಾಂಟ್ರಿ ಆಗಿರುತ್ತೆ. ಈ 2ನೇ ಬೋಗಿ VVIPs ಆಗಿರುತ್ತೆ. ಇನ್ನು ಮೊದಲನೇ ಬೋಗಿಯಲ್ಲಿ ಮುಂದೆಗಡೆ ಲೋಕೋ ಪೈಲಟ್ ಇದ್ದರೆ ಅದು ಜಸ್ಟ್ ಹಿಂದೆಗಡೆನೆ VIPಗಳ ಸೆಕ್ಷನ್ ಇರುತ್ತೆ. ಇನ್ನು ಇವಾಗ ಈ ಟ್ರೈನ್ನ ಇನ್ಚಾರ್ಜ್ ನಾವು ಇವಾಗ ಸಂಕಾರಗೆ ಹೊರಡ್ತಾ ಇದ್ದೀವಿ ಅಂತ ಅನೌನ್ಸ್ನ ಮಾಡ್ತಾರೆ. ಮತ್ತು ಟ್ರೈನ್ ಹೊರಡುತ್ತೆ. ಈಗ ನಾವಿಲ್ಲಿ ನೋಡ್ಬೋದು, ಇಲ್ಲಿ VIP ಸೆಕ್ಷನ್ಗಳಿಗೆ ನಿಜವಾದ VIP ಟ್ರೀಟ್ಮೆಂಟ್ನೇ ಕೊಡ್ತಾ ಇರ್ತಾರೆ. ಎಕನಾಮಿಕ್ ಕ್ಲಾಸ್ ಅವರು ಅವ್ರಿಗೆ ಏನೇನು ಬೇಕೋ ಪಾಪ ಅವರೇ ಬಂದು ತೊಗೋಬೇಕಿರುತ್ತೆ. ಮತ್ತು ಇವತ್ತು ಈ ಟ್ರೈನ್ನಲ್ಲಿ ಎಲ್ಲ ಇನ್ವೆಸ್ಟರ್ಸ್ ಕೂಡ ಪ್ರಯಾಣನ ಮಾಡ್ತಾ ಇರ್ತಾರೆ. ಇನ್ನು ಆ ಇನ್ವೆಸ್ಟರ್ಸ್ ಅಂತೂ ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ನಾವಿಲ್ಲಿ ಇನ್ನೂ ಹೆಚ್ಚಿನ ಫಂಡಿಂಗ್ಸ್ನ ಮಾಡಿ ಇನ್ನೂ ಹಲವಾರು ರೆಸಾರ್ಟ್ಗಳನ್ನ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಇಲ್ಲಿ ಪ್ರೆಸ್ನವ್ರು ಕೂಡ ಇರ್ತಾರೆ. ಇನ್ನು ಎಕನಾಮಿಕ್ ಕ್ಲಾಸಲ್ಲಿ ಎಲ್ಲರೂ ಹಾಡಾಡ್ತಾ ನಗ್ತಾ ತುಂಬಾ ಖುಷಿಯಾಗಿ ಈ ಜರ್ನಿನ ಶುರು ಮಾಡೋದ್ರಲ್ಲಿರ್ತಾರೆ. ಇನ್ನು ಟೆಕೋನ್ ಲಾಸ್ಟ್ ಬೋಗಿಗೆ ಬಂದು ಆ ಒಂದು ಲಾಸ್ಟ್ ಡೋರ್ ಏನಿರುತ್ತೆ ಅದನ್ನು ಕಂಪ್ಲೀಟ್ಲಿ ಲಾಕ್ ಮಾಡಿ ಎಮರ್ಜೆನ್ಸಿ ಡೋರ್ನ ಲಾಕ್ ಮಾಡಿದ್ದೀನಿ ಅಂತ ಅವನ ವಾಕಿ ಟಾಕಿಯಲ್ಲಿ ತಿಳಿಸ್ತಾನೆ. ಇನ್ನು ಈ ಪ್ರಯಾಣ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಸುತ್ತಲೂ ಕೂಡ ದಟ್ಟವಾದ ಕಾಡು. ಇದೇ ಮೊದಲನೇ ಬಾರಿಗೆ ಆ ಕಾಡಿನ ಮಧ್ಯೆ ಒಂದು ಟ್ರೈನ್ ಹೋಗ್ತಾ ಇರೋದು. ಸೊ ಹಾಗಾಗಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಇನ್ನು VIP ಬೋಗಿಲಿ ಈ ಒಂದು ಕಪಲ್ ತುಂಬಾ ಟೆನ್ಷನ್ ಆಗಿರ್ತಾರೆ. ಯಾಕೆಂದರೆ ಈ ವ್ಯಕ್ತಿ ಏನಿದ್ದಾನೆ ಇವನು ಸೊಸೈಟಿಯಲ್ಲಿ ಏನೋ ಒಂದು ತಪ್ಪನ್ನು ಮಾಡಿ ಈಗ
ಪೊಲೀಸರಿಂದ ಮರೆಮಾಚೋಕೆ ಅಂತ ಈ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇರ್ತಾರೆ. ಇನ್ನು ಅವನ ಹತ್ರ ಇರೋ ಎಲ್ಲ ದುಡ್ಡು ಕೂಡ ಈ ಒಂದು ಬ್ಯಾಗ್ನಲ್ಲಿ ತುಂಬಿಸ್ಕೊಂಡು ತಂದಿರ್ತಾನೆ. ಇನ್ನು ಇಲ್ಲಿ ನಮಗೊಂದು ವಿಷಯ ಗೊತ್ತಾಗೋದೇನೆಂದರೆ ರಮ್ಲಾ ಬೇರೆ ಯಾರೂ ಅಲ್ಲ, ಡಾರ್ಟೋನ ಹೆಂಡತಿ. ಡಾರ್ಟೋ ಯಾರು ಅಂತ ನಿಮಗೆ ಗೊತ್ತಲ್ಲ, ಈ ಮೂವಿ ಸ್ಟಾರ್ಟಿಂಗಲ್ಲಿ ಇಬ್ಬರು ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಅದರಲ್ಲೊಬ್ಬ ಡಾರ್ಟೋ ಅವನೇನೆ. ಈಗ ಅವನ ಫೋಟೋನ ನೋಡ್ತಾ ಅವಳು ನೆನಪು ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲೇ ಆ ಮುಂದೆಗಡೆ ಕ್ಯಾಬಿನಲ್ಲಿ ಅವನ ಗಂಡನ್ನೇ ನೋಡಿದಾಗ ಇವಳಿಗೆ ಅನಿಸುತ್ತೆ ಇದೇನಿದು ಅಂತ ಅಂದ್ಕೊಂಡು ಅವಳು ಬಂದು ಆಚೆಗಡೆ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಅಷ್ಟರಲ್ಲೇ ಮತ್ತೆ ಮುಂದಿನ ಕಂಪಾರ್ಟ್ಮೆಂಟಲ್ಲಿ ತಿರ್ಗಾ ಅವಳ ಗಂಡನ್ನು ನೋಡೋ ರೀತಿ ಅವಳಿಗನ್ಸುತ್ತೆ. ಅದನ್ನೇ ಹಿಂಬಾಲಿಸ್ತಾ ಅವಳು ಪ್ಯಾಂಟ್ರಿ ಹತ್ರ ಹೋಗ್ತಾಳೆ. ಇನ್ನೂ ಮುಂದೆ ಹೋಗ್ತಾಳೆ, ಆದರೆ ಅಲ್ಲಿ ಅವರು ಬಿಡೋದಿಲ್ಲ. ಯಾಕೆಂದರೆ ಎಕನಾಮಿಕ್ ಕ್ಲಾಸ್ ಅವ್ರನ್ನ VIP ಸೆಕ್ಷನ್ ಅಂದರೆ ಬಿಸ್ನೆಸ್ ಕ್ಲಾಸ್ ಹತ್ರಕ್ಕೆ ಬಿಡ್ತಾ ಇರೋದಿಲ್ಲ. ಈ ಪ್ರೆಸ್ನ ವ್ಯಕ್ತಿ ಆ ಸಾಟೋಸ್ನ ಬಗ್ಗೆ ಎಡಿಟ್ ಮಾಡ್ತಾ ಇರೋದನ್ನು ಇವಳು ನೋಡಿ ಈ ಒಂದು ಟ್ರೈನ್ಗೆ ಮಾಲೀಕ ಸಾಟೋಸ್ ಅಂತಲೇ ಗೊತ್ತಾಗುತ್ತೆ. ಈಗ ಅವನ ಹತ್ರ ಮಾತಾಡಬೇಕು ಅಂತ ಇವಳು ಅನ್ಕೋತಾಳೆ, ಆದರೆ ಅವಳನ್ನು ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಇನ್ನೂ ಈ ಕಡೆ ಸಾಟೋಸ್ ಬಾರಾನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಯಾಕೆಂದರೆ ಈ ಹಿಂದೆ ರೈಲ್ವೆ ಸ್ಟೇಷನಲ್ಲಿ ಯಾರೋ ಒಬ್ಬರು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ ಆ ವಿಚಾರಕ್ಕೆ. ಇನ್ನು ಈ ಕಡೆ ಪೂರ್ಣಮ್ಮ ನನಗೆ ಯಾಕೋ ಸ್ವಲ್ಪ ಅನೀಸಿ ಫೀಲ್ ಆಗ್ತಾಯಿದೆ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾಳೆ. ಆದರೆ ಅಲ್ಲಿ ಅವಳ ಕಂಪಾರ್ಟ್ಮೆಂಟ್ನ ವಾಶ್ರೂಮ್ ತುಂಬಾ ಫಿಲ್ ಆಗಿರುತ್ತೆ. ತುಂಬ ಜನ ಇರೋದ್ರಿಂದ ಅವಳು ಅಲ್ಲಿಂದ 4th ಕಂಪಾರ್ಟ್ಮೆಂಟಿಗೆ ಬರ್ತಾಳೆ. 4th ಕಂಪಾರ್ಟ್ಮೆಂಟ್ನ ವಾಶ್ರೂಮಿಗೆ ಹೋಗ್ತಾಳೆ. ಹೇಗೋ ಅವ್ರ ಅಕ್ಕ ಇಲ್ವಲ್ಲ ಅಂತ ಹೇಳಿ ಇವಳು ತಂಗಿ ಕೆಂಬಂಗ್ ಅವ್ರ ಅಕ್ಕನ ಡೈರಿನ ತೆಗೆದು ನೋಡ್ತಾಳೆ. ಆ ಡೈರಿ ತುಂಬ ಕೇವಲ ಅವಳ ನೆನಪುಗಳೇ ಇರುತ್ತೆ. ಅವಳ ಬಗ್ಗೆನೇ ಎಲ್ಲ ಒಳ್ಳೆ ರೀತಿ ಬರೆದಿರ್ತಾಳೆ. ಇನ್ನು ಈ ಕಡೆ ಪೂರ್ಣಮ್ಮಗೆ ತುಂಬಾ ವಾಮಿಟ್ ಆಗೋಕ್ಕೆ ಶುರು ಆಗುತ್ತೆ. ಪಾಪ ಅವಳು ವಾಮಿಟ್ ಮಾಡ್ತಾ ಇರಬೇಕಾದ್ರೆ ನಾವು ಹಿಂದೆಗಡೆ ನೋಡ್ಬೋದು ಈ ಥರದ್ದೊಂದು ಆತ್ಮ ಅಲ್ಲೇ ನಿಂತಿರುತ್ತೆ. ಇನ್ನು ಈ ಕಡೆ ಇನ್ಚಾರ್ಜ್ನ ಆಫೀಸ್ನಲ್ಲಿ ಯಾರೋ ಒಬ್ಬನ್ನ ಕರೆದುಬಿಟ್ಟು ಆ ಇನ್ಚಾರ್ಜ್ ತೋರಿಸ್ತಾನೆ, ಈ 5th ಕಂಪಾರ್ಟ್ಮೆಂಟ್ ಬಾಗಿಲಿಗೆ ಏನಾಗಿದೆ, ಯಾಕೆ ಈ ಥರ ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಾ ಇದೆ, ಅದು ಎಮರ್ಜೆನ್ಸಿ ಡೋರ್ ಅಲ್ವಾ, ಯಾಕೆ ಅದು ಲಾಕ್ ಆಗಿಲ್ಲ, ಹೋಗಿ ನೋಡು ಅಂತ ಕಳಿಸ್ತಾನೆ. ಅದೇ ಟೈಮಲ್ಲಿ ಅವ್ರ ಅಕ್ಕ ಎಷ್ಟೊತ್ತಾದರೂ ಬರಲಿಲ್ಲ ಅಲ್ವಾ, ಸೊ ಹಾಗಾಗಿ ಕೆಂಬಂಗ್ ಅವಳೇ ನೋಡೋದಕ್ಕೆ ಅಂತ ಈ ಒಂದು 5th ಕಂಪಾರ್ಟ್ಮೆಂಟ್ನ ಬಿಟ್ಟು ಮುಂದೆಗಡೆ ವಾಶ್ರೂಮ್ನ ನೋಡ್ತಾ ಬರ್ತಾಳೆ. ಅದೇ ಟೈಮಲ್ಲಿ ಲೈಟ್ಸ್ ಎಲ್ಲನೂ ತುಂಬಾ ಫ್ಲಿಕ್ಕರ್ ಆಗ್ತಾ ಇರುತ್ತೆ. ಇದು ನೋಡೋಕ್ಕೆ ತುಂಬಾ ಭಯಾನಕವಾಗಿರುತ್ತೆ. ಆದರೂ ಕೂಡ ಅವಳು ಅವ್ರ ಅಕ್ಕನ್ನ ಹುಡ್ಕೊಳ್ತಾ ಮುಂದೆ ಬರ್ತಾಳೆ. ಅದೇ ಟೈಮಲ್ಲಿ ಈ ಅಕ್ಕ ತಂಗಿ ಹಿಂದೆ ಸೀಟಲ್ಲಿ ಒಂದು ಅಮ್ಮ ಮತ್ತು ಚಿಕ್ಕ ಮಗಳು ಇದ್ಲಲ್ವಾ, ಈಗ ಆ ಚಿಕ್ಕ ಪಾಪು ಕಣ್ಣಿಗೆ ಇಲ್ಲಿ ಒಂದು ಆತ್ಮ ಆಚೆಗಡೆ ಕಾಣಿಸುತ್ತೆ. ಇದು ನೋಡೋಕ್ಕೆ ತುಂಬಾ ನಾರ್ಮಲ್ ಆಗಿರುತ್ತೆ. ಪಾಪ ಈ ಹುಡುಗಿ ಕೂಡ ಯಾರು ಈ ಹುಡುಗಿ ಅಂತ ನೋಡ್ತಾ ಅವಳು ಮುಂದೆ ಹೋಗ್ತಾಳೆ. ಆ ಕಡೆ ಇರೋ ಹುಡುಗಿ ಕೂಡ ಕೈಯಲ್ಲಿ ಸನ್ನೆ ಮಾಡ್ತಾ ಹತ್ರ ಬಾ ಅಂತ ಕರೀತಾಳೆ. ಈ ಪಾಪು ಹತ್ರ ಹೋಗ್ತಿದ್ದಾಗೇನೆ ಏನೋ ಒಂದು ರೀತಿ ಆಟ ಆಡೋ ಥರ ಆ ಹುಡುಗಿ ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದು, ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದು, ಈ ರೀತಿ ಮಾಡ್ತಾ ಇರತ್ತೆ. ಅದೇ ರೀತಿ ಮಾಡ್ತಾ ಮಾಡ್ತಾ ಆಲ್ ಆಫ್ ಅ ಸಡನ್ ಒಳಗಡೆನೇ ಬಂದುಬಿಡತ್ತೆ. ಇನ್ನು ಈ ಪಾಪು ಇದನ್ನು ನೋಡಿ ತುಂಬಾ ಹೆದರ್ಕೊಳ್ಳುತ್ತೆ. ಯಾಕೆಂದರೆ ಈಗ ಆ ಒಂದು ಮಗುವಿನ ನಿಜವಾದ ರೂಪ ಈ ಪಾಪು ನೋಡ್ತು. ಇನ್ನು ಆ ಮಗು ಇನ್ನೇನು ಎದ್ದೇಳಬೇಕು ಅನ್ನೋ ಅಷ್ಟರಲ್ಲಿ ಈ ಹಿಂದೆ ಇನ್ಚಾರ್ಜ್ ಕಳಿಸಿರ್ತಾನಲ್ಲ ಅವನು ಕೂಡ ಅದರೊಳಗಡೆ ಬರ್ತಾನೆ. ಇದೇ ಟೈಮಲ್ಲಿ ಕೆಂಬಂಗ್ 4th ಕಂಪಾರ್ಟ್ಮೆಂಟ್ ಒಳಗಡೆ ಹೋಗಿರ್ತಾಳೆ. ಯಾಕೆಂದರೆ ಅವ್ರ ಅಕ್ಕ ಅಲ್ಲೇ ಇರ್ತಾಳಲ್ವ, ಅವಳನ್ನ ಹುಡುಕೊಳ್ತಾ ಹೋಗಿರ್ತಾಳೆ. ಆದರೆ ಈಗ ನಾವಿಲ್ಲಿ ನೋಡ್ಬೋದು 5th ಕಂಪಾರ್ಟ್ಮೆಂಟ್ ಏನಿತ್ತು ಅದು ಟ್ರೈನಿಂದ ಕಳ್ಸ್ಕೊಂಬಿಟ್ಟಿರುತ್ತೆ. ಆ ಬೋಗಿನೇ ಬೇರೆ ಆಗೋಗಿರುತ್ತೆ. ಇನ್ನು ಕೆಂಬಂಗ್ ಅವ್ರ ಅಕ್ಕನಿಗೆ ಏನಾಯಿತು, ವಾಮಿಟ್ ಮಾಡ್ಕೊಂಡ್ಯಾ, ನೀನು ಆರಾಮಾಗಿದೆಯಾ ತಾನೇ ಅಂತ ಕಾಳಜಿ ವಹಿಸ್ತಾ ಇರ್ತಾಳೆ. ಅದೇ ಟೈಮ್ಗೆ ಪೂರ್ಣಮ್ಮ ಸ್ವಲ್ಪ ನಿಧಾನವಾಗಿ ಹಿಂದೆ ನೋಡ್ತಾಳೆ. ಅವರ ಕಂಪಾರ್ಟ್ಮೆಂಟೇ ಇರೋದಿಲ್ಲ. ಅಂದರೆ ಇಂದಿನ ಟನಲ್ನಲ್ಲಿನೇ ಆ ಕಂಪಾರ್ಟ್ಮೆಂಟ್ ಮಿಸ್ ಆಗೋಗಿದೆ. ಇದನ್ನು ನೋಡಿ ಇವರಿಬ್ಬರು ಕೂಡ ತುಂಬಾ ಟೆನ್ಷನ್ ಮಾಡ್ಕೊತ ರಿಸೆಪ್ಷನಿಸ್ಟ್ನ ಕರೆದು ಅವರು ನಡೆದಿದ್ದೆಲ್ಲ ಹೇಳ್ತಾರೆ. 5th ಕಂಪಾರ್ಟ್ಮೆಂಟೇ ಇಲ್ಲ ಅಂತ. ಆದರೆ ಅವನಿಗೆ ಅರ್ಥನೇ ಆಗೋದಿಲ್ಲ, 5th ಕಂಪಾರ್ಟ್ಮೆಂಟ್ ಇಲ್ಲ ಅಂದರೆ ಏನು ಹೇಳ್ತಿದ್ದೀರಾ ಅಂತ. ಆವಾಗ ಇವರು ಅಲ್ಲಿ ತೋರಿಸ್ತಾರೆ, ಹೌದು ಅಲ್ಲಿ 5th ಕಂಪಾರ್ಟ್ಮೆಂಟ್ ಇಲ್ಲ ಅನ್ನೋದು ಇಲ್ಲಿ ಇವರೆಲ್ರಿಗೂ ಕೂಡ ಅರಿವಾಗುತ್ತೆ. ಇನ್ನು ಇವನಿಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ತುಂಬಾ ಸ್ಟ್ರೆಸ್ ಆಗೋಗ್ತಾನೆ. ಸರಿ ಅಂತ 4th ಕಂಪಾರ್ಟ್ಮೆಂಟವರು ಮತ್ತೆ ಹಿಂದೆ ಹೋಗಬಾರ್ದು ಅಂತ ಲಾಕ್ ಮಾಡ್ತಾ ಇರ್ತಾನೆ. ಆದರೆ ಅಷ್ಟರಲ್ಲೇ ಅಲ್ಲಿರೋ ಜನ ಒಬ್ರಾಗೊಬ್ಬರು ಅದನ್ನು ನೋಡಿ ಕಂಡಿಡ್ದು ತುಂಬಾ ಪ್ಯಾನಿಕ್ ಆಗಿ ಕೇಳ್ತಾರೆ. ಆದರೆ ಇವನು ತಲೆ ಕೆಡಿಸ್ಕೋಬೇಡಿ, ಅವರೆಲ್ಲ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲೇ ಇದ್ದಾರೆ, ನಾವು ಅವ್ರನ್ನ ಆದಷ್ಟು ಬೇಗ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಆಚೆ ಬರ್ತಾನೆ. ಆದರೆ ಈ ಪ್ರೆಸ್ಸವನಿಗಂತೂ ಫುಲ್ಲು ಡೌಟ್ ಇರುತ್ತೆ, ನೀನು ನಿಜ ಹೇಳು ಅಂತ ಕೇಳ್ತಾನೆ. ಅವನಿಗೂ ಹಾಗೋ ಹೀಗೋ ಸಮಾಧಾನ ಮಾಡಿ ಅಲ್ಲಿಂದ ಅವನು ಬರ್ತಾನೆ. ಇನ್ನು ಈ ಕಡೆ ಪೂರ್ಣಮ್ಮ ಮತ್ತೆ ವಾಶ್ರೂಮ್ಗೆ ಹೋಗಿರ್ತಾಳೆ. ಆವಾಗ ಕೆಂಬೆಂಗಿಗೆ ಅವಳ ಡಾಕ್ಟರ್ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತಾನೆ. ಅಂದರೆ ಈ ಪೂರ್ಣಮ್ಮಗೆ ಲಿವರ್ ಕ್ಯಾನ್ಸರ್ ಇರುತ್ತೆ. ಆದರೆ ಅವಳು ಯಾರಿಗೂ ಕೂಡ ಹೇಳಿರೋದಿಲ್ಲ, ಅವಳು ಪೂರ್ತಿಯಾಗಿ ವಾಸಿಯಾಗಿದ್ದೀನಿ ಅಂತ ಹೇಳಿರ್ತಾಳೆ. ಅದೆಲ್ಲ ಸುಳ್ಳು, ನಿನಗೇನು ಇನ್ನೂ ಹುಷಾರೇ ಆಗಿಲ್ಲ, ಬಟ್ ನಾವು ನೋಡಿದ್ರೆ ಇಲ್ಲಿ ಟ್ರಿಪ್ಪಿಗೆ ಬಂದಿದ್ದೀವಿ, ನೀನು ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ ಇರಬೇಕಿತ್ತು ಅಂತ ಅವಳ ತಂಗಿ ತುಂಬಾ ಜೋರಾಗಿ ಕೂಗಾಡ್ತಾಳೆ. ಆದರೆ ಅವಳನ್ನು ಹಾಗೋ ಹೀಗೋ ಮಾಡಿ ಪೂರ್ಣಮ್ಮ ಸಮಾಧಾನ ಮಾಡಿಸ್ತಾಳೆ.
ಇನ್ನು ಇವಾಗ ಆ ರಿಸೆಪ್ಷನಿಸ್ಟ್ ಈ ಒಂದು ಎಲೆಕ್ಟ್ರಿಕ್ ಪ್ಯಾನಲ್ನ ಚೆಕ್ ಮಾಡ್ತಾನೆ. ಆವಾಗ ನೀವು ನೋಡ್ಬೋದು ತುಂಬಾ ಕೆಟ್ಟೋಗಿರುತ್ತೆ. ಅಲ್ಲಿಂದ ಏನೋ ಒಂದು ಜೆಲ್ನ ರೀತಿ ಮತ್ತು ಎಲ್ಲ ಪಾಚಿ ಕಟ್ಟಿರೋ ರೀತಿ ಆಗಿರುತ್ತೆ. ಅಂದರೆ ಇವರಿಲ್ಲಿ ಕಂಪ್ಲೀಟ್ಲಿ ಕಮ್ಯುನಿಕೇಷನ್ನ ಕಳ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಅದೇ ಟೈಮಲ್ಲಿ ಅವನಿಗೆ ಹಿಂದೆಗಡೆಯಿಂದ ಯಾರೋ ಏನೋ ಸೌಂಡ್ ಆದಾಗ ಅನಿಸುತ್ತೆ. ಆವಾಗ ಅವನು ಅಲ್ಲೇ ನೋಡ್ತಾ ಇರಬೇಕಾದ್ರೆ ಈ ಹಿಂದೆ ನಾವು ನೋಡಿದ್ವಲ್ವ ಅದೇ ಆತ್ಮನೇ ಅವನ ಕಣ್ಣಿಗೆ ಕಾಣಿಸುತ್ತೆ. ಅವನು ತುಂಬಾ ಟೆನ್ಷನ್ ಆಗ್ತಾ ಇರ್ತಾನೆ. ಆವಾಗ ಅವನ ಹಿಂದೆ ಕೂಡ ಸುಮಾರು ಆತ್ಮಗಳಿರೋ ರೀತಿ ನಮಗೆ ಕಾಣಿಸುತ್ತೆ. ಅದೇ ಟೈಮಲ್ಲಿ ಅಲ್ಲಿ ಡಾರ್ಟೋ ಬರ್ತಾನೆ. ಡಾರ್ಟೋ ಬಂದು ಏನಾಯ್ತು ನಿನಗೆ, ಇಲ್ಲಿ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಇವನು ನಡೆದಿರೋ ವಿಷಯನೆಲ್ಲನೂ ಡಾರ್ಟೋಗೆ ಹೇಳ್ತಾನೆ. ಡಾರ್ಟೋವು ಒಂದು ಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ಡಾರ್ಟೋ ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, 4th ಕಂಪಾರ್ಟ್ಮೆಂಟಲ್ಲಿರೋನೆಲ್ಲರನ್ನೂ ಕೂಲಾಗಿರಿಸು. ಇವಾಗ ನಾನು ನೀನು ಎಲ್ಲರೂ ಕೂಡ ಒಂದೇನೇ, ಮತ್ತು ಈ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ತಾನೆ. ಇನ್ನು ಆ ರಿಸೆಪ್ಷನಿಸ್ಟ್ ಅವನು ಕಂಟ್ರೋಲ್ ಮಾಡಿಕೊಂಡು ಈ ಅಕ್ಕ ತಂಗಿ ಹತ್ರ ಬಂದು ಹೇಳ್ತಾನೆ, ಮೇಡಮ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ನಿಮ್ಮ ಲಗೇಜ್ ಎಲ್ಲನೂ ನಾವು ಆದಷ್ಟು ಬೇಗ ಆ ರೆಸಾರ್ಟಿಗೆ ತಲುಪಿಸ್ತೀವಿ, ಮತ್ತು ಆ ಬೋಗಿ ಏನಿದೆ ಅದು ಕಳೆದೋಗಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಅವ್ರನ್ನ ಹಿಂದೆಗಡೆಯಿಂದ ಮತ್ತೆ ಕರ್ಕೊಂಡು ಬರ್ತಾ ಇದ್ದಾರೆ, ಟೆನ್ಷನ್ ಮಾಡ್ಕೊಳ್ಳೋದೇನೂ ಇಲ್ಲ ಬನ್ನಿ ಅಂತ ಅವರನ್ನು 4th ಕಂಪಾರ್ಟ್ಮೆಂಟ್ಗೆ ಕೂರ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲೇ ಇವರು ಈ ಹಿಂದೆ ಕಾಫಿ ತೊಗೊಂಡಿರ್ತಾರೆ, ಅದಕ್ಕೆ ದುಡ್ಡು ಕೊಟ್ಟಿರೋದಿಲ್ಲ. ಆವಾಗ ಇವರು ದುಡ್ಡು ಪೇ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಇನ್ನೊಂದು ಟನಲ್ ಬಂದ್ಬಿಡುತ್ತೆ. ಈಗ ಆ ಟನಲ್ ಬರ್ತಿದ್ದ ಹಾಗೇನೆ 4th ಕಂಪಾರ್ಟ್ಮೆಂಟಲ್ಲಿ ಇದ್ದವರೆಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾ ಹಾಡಾಡ್ತಾ ಖುಷಿಯಾಗಿರ್ತಾರೆ. ಸಡನ್ನಾಗಿ ಅಲ್ಲಿ ಹಾಡಾಡ್ತಾ ಇದ್ದವರಿಗೆ ಕತ್ತೊಳಗಡೆ ಏನೋ ಆಗ್ತಾ ಇರುತ್ತೆ, ಯಾರೋ ಕತ್ತನ್ನು ಇಸ್ಕೋ ರೀತಿ ಅವ್ರಿಗೆ ಆಗ್ತಾ ಇರುತ್ತೆ. ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಎಲ್ಲರೂ ಕೂಡ ಪೊಸೆಸ್ ಆಗಿಬಿಟ್ಟು ಒಬ್ಬರಾದ ಮೇಲೆ ಒಬ್ಬರು, ನಿಮ್ಮನ್ನು ಯಾರನ್ನು ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ, ಒಬ್ಬೊಬ್ಬರನ್ನು ಕೂಡ ನಾನು ಸಾಯಿಸ್ಬಿಡ್ತೀನಿ, ಇದೇ ನಿಮ್ಮ ಕೊನೆಯ ಪ್ರಯಾಣ, ನೀವೆಲ್ಲರೂ ಏನು ಅಂದ್ಕೊಂಡಿದ್ದೀರಾ, ನಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ನಾವು ನಿಮ್ಮನ್ನು ಬಿಡ್ತೀವಾ ಅಂತ ತುಂಬಾ ವಿಚಿತ್ರವಾಗಿ ಹೇಳ್ತಾ ಇರತ್ತೆ. ಅಷ್ಟರಲ್ಲೇ ಏನೋ ಸೌಂಡ್ ಆಗ್ತಾ ಇರತ್ತೆ, ಆದರೆ ಯಾರ ಕಣ್ಣಿಗೂ ಏನೂ ಕಾಣಿಸ್ತಾ ಇರೋದಿಲ್ಲ. ಆವಾಗ ಈ ಪ್ರೆಸ್ನವನು ಫೋಟೋ ತೆಗಿತಾ ಹೋಗ್ತಾನೆ. ಅವನ ಕ್ಯಾಮ್ರಾಗೆ ಕ್ಯಾಪ್ಚರ್ ಆಗೋದು ಇದು ಹೌದು, ಆ ಒಂದು ರಾಕ್ಷಸ ಆತ್ಮ ಅವನ ಕ್ಯಾಮ್ರಾ ಕಣ್ಣಿಗೆ ಮಾತ್ರ ಅಲ್ಲ, ಈಗ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಅದು ಮೂವ್ ಆಗ್ತಾ ಇದ್ದಾಗೆ ಎಲ್ಲರೂ ಕೂಡ ಪೊಸೆಸ್ ಆಗಿ ಹುಚ್ಚರಾಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ಅಲ್ಲಿಂದಲ್ಲೇ ಸಾಯ್ತಾ ಇದ್ದಾರೆ. ಇನ್ನು ಈ ಕಡೆ ಪೂರ್ಣಮ್ಮ ಈ ಕಾಫಿಗೆ ಪೇ ಮಾಡ್ತಾ ಇರ್ತಾಳೆ. ಆವಾಗ ಕೆಂಬೆಂಗ್ ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆನೇ ಆ ಒಂದು 4ನೇ ಬೋಗಿ ಕೂಡ ಡಿಟ್ಯಾಚ್ ಆಗಿ ಮಿಸ್ ಆಗಿಬಿಡುತ್ತೆ. ಇದನ್ನು ನೋಡ್ತಾ ಅವಳ ತಂಗಿ ಜೋರಾಗಿ ಕಿರ್ಚ್ಕೋತಾಳೆ. ಆವಾಗ ಎಲ್ಲರೂ ಕೂಡ ಅಲ್ಲಿ ಬಂದು ನೋಡ್ತಾರೆ. ಅದೇನು ಅಂದರೆ 4ನೇ ಬೋಗಿ ಕೂಡ ಇವಾಗ ಮಿಸ್ ಆಯಿತು. ಅಂದರೆ ಒಟ್ಟು 5 ಟನಲ್ ಇರುತ್ತೆ. ಇನ್ನು ಈ ಟ್ರೈನಲ್ಲೂ 5 ಬೋಗಿ ಇದೆ. ಈಗ ಒಂದೊಂದು ಟನಲ್ನ ಇವರು ಕ್ರಾಸ್ ಮಾಡ್ತಾ ಇದ್ದಾಗೂ ಕೂಡ ಒಂದೊಂದು ಬೋಗಿ ಮಿಸ್ ಆಗ್ತಾ ಇದೆ. ಇನ್ನು ಇವ್ರ ತಂಗಿ ಕೆಂಬಂಗೆ ತುಂಬ ಜೋರಾಗಿ ಕಿರ್ಚಿರ್ತಾಳಲ್ವಾ, ಸೊ ಇದಕ್ಕೆ ಈ ಪ್ಯಾಂಟ್ರಿಯ ನೆಕ್ಸ್ಟಲ್ಲೇ ಇರ್ತಕ್ಕಂಥ VIP ಅಂದರೆ ಸೆಂಟೋಸ್ ಮತ್ತು ಬಾರ ಏನು ಕೂತಿರ್ತಾರೆ ಅವರು ಕೇಳಿಸ್ಕೊಂಡ್ಬಂದು ಏನಾಯಿತು ಅಂತ ಕೇಳ್ತಾನೆ. ಆವಾಗಲ್ಲಿ ನೋಡಿ ಇವ್ರಿಗೆ ದೊಡ್ಡ ಶಾಕ್, ಯಾಕಂದರೆ ಹಿಂದೆಗಡೆ ಕಂಪಾರ್ಟ್ಮೆಂಟ್ಸ್ಗಳೇ ಇಲ್ಲ, ಬೋಗಿಗಳೇ ಇಲ್ಲ. ಇನ್ನು ಸೆರ್ಟೋಸ್ಗಂತೂ ಏನಾಗ್ತಾಯಿದೆ ಅಂತ ಅರ್ಥ ಆಗೋದಿಲ್ಲ. ಬಾರಾಗೂ ಕೂಡ ಭಯ ಆಗುತ್ತೆ, ಆದರೆ ಸೆರ್ಟೋಸ್ ಮುಂದೆ ಸ್ವಲ್ಪ ಕಾಮಾಗೆ ಬಿಹೇವ್ ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲೇ ಇರ್ತಕ್ಕಂತಹ ರಮ್ಲಾ ಹೇಳ್ತಾ ಹೋಗ್ತಾಳೆ, ಇದು ಯಾರ್ದೋ ಕೈವಾಡ ಅಲ್ಲ, ಇದು ಟೆಕ್ನಿಕಲ್ ಇಶ್ಯೂ ಕೂಡ ಅಲ್ಲ. ಪ್ರತಿಯೊಂದು ಬೋಗಿನೂ ಸಪ್ರೇಟ್ ಆಗಬೇಕು ಅಂದರೆ ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ಮಷಿನರಿ ಬೇಕು. ಆದರೆ ಇದು ತಾನೇ ಆಗ್ತಾಯಿದೆ. ಈ ಕಾಡನ್ನು ನಾಶ ಮಾಡಿದ್ದೀವಿ, ಸೊ ಹಾಗಾಗಿ ಇಲ್ಲಿರ್ತಕ್ಕಂತಹ ಪ್ರೇತಗಳು ರಾಕ್ಷಸಗಳು ನಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಆವಾಗ ಬಾರ ಈ ಹೆಂಗ್ಸ್ ಮಾತನ್ನೆಲ್ಲ ನಾವು ಕೇಳಬಾರ್ದು, ಇಂಥವ್ರ ಮಾತು ಕೇಳ್ಕೊಂಡೆ ಎಲ್ಲರೂ ಎದುರ್ಕೊಳ್ಳೋದು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲೇ ಸೆರ್ಟೋಸ್ ಬಾರಾನ VIP ರೂಮ್ಗೆ ಕಳಿಸ್ತಾನೆ. ಮತ್ತು ಈ ಒಂದು ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾ ಹೋಗ್ತಾನೆ ಏನಾಯಿತು ಅಂತ. ಆದರೆ ರಿಸೆಪ್ಷನಿಸ್ಟ್ ನನಗೆ ನಿಜವಾಗ್ಲೂ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಹೇಳ್ಬಿಡ್ತಾನೆ. ಈಗ ಸೆರ್ಟೋಸ್ ಇನ್ನು ಈ ಕಡೆ ಬಾರ ಈ ಒಂದು ಟ್ರೈನ್ ಇನ್ಚಾರ್ಜ್ ಏನಿದ್ದಾನೆ ಅವನ ಹತ್ರ ಬರ್ತಾನೆ. ಅವನ ಹತ್ರ ಬಂದು ಏನಾಗ್ತಾ ಇದೆ ಫಸ್ಟು ಕಮ್ಯುನಿಕೇಟ್ ಮಾಡು ಸ್ಟೇಷನ್ಗೆ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಕಂಪ್ಲೀಟ್ಲಿ ಕಮ್ಯುನಿಕೇಷನ್ನೇ ಲಾಸ್ಟ್ ಆಗೋಗಿರುತ್ತೆ. ಇನ್ಫ್ಯಾಕ್ಟ್ ನೆಟ್ವರ್ಕ್ ಕೂಡ ಸಿಗ್ತಾ ಇರೋದಿಲ್ಲ. ಇನ್ನೂ ಒಂದು ಕಡೆ ನೋಡಿದ್ರೆ ಒಂದು ಕ್ಯಾಮ್ರಾದಲ್ಲಿ ಈ ಒಂದು ರಾಕ್ಷಸ ಆತ್ಮ ರೆಕಾರ್ಡ್ ಆಗಿರುತ್ತೆ. ಇದನ್ನು ಬಾರಾಗೆ ತೋರಿಸಿದಾಗ ಬಾರ ಇಮಿಡಿಯೇಟಾಗಿ ಇದನ್ನೆಲ್ಲನೂ ಡಿಲೀಟ್ ಮಾಡು ಅಂತ ಹೇಳಿ, ಯಾಕೆಂದರೆ ಬಾರನ್ ಪ್ರಕಾರ ಫಸ್ಟು ನಾವೆಲ್ಲರೂ ರೆಸಾರ್ಟಿಗೆ ಹೋಗ್ಬಿಟ್ರೆ ಆಮೇಲೆ ಒಂದು ಟೀಮ್ ಜೊತೆ ಬಂದು ರೆಸ್ಕ್ಯೂ ಮಾಡ್ಬೋದು ಇವ್ರನ್ನೆಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ. ಇನ್ನೂ ಈಗ ಈ ರಿಸೆಪ್ಷನಿಸ್ಟು ಮತ್ತೆ ಸಾರಿ ಕೇಳಿ ಇವ್ರನ್ನ ಆ VIP ಕ್ಯಾಬಿನ್ ಹತ್ರನೇ ಕರ್ಕೊಂಡು ಹೋಗ್ತಾನೆ. ಅದೇ ಟೈಮಲ್ಲೇ ಇಲ್ಲಿ ರಮ್ಲಾ ಅವಳ ಗಂಡನ ಫೋಟೋನ ತೋರಿಸಿ ಸೆರ್ಟೋಸ್ ಹತ್ರ ಕೇಳ್ತಾನೆ. ಆವಾಗ ಸೆರ್ಟೋಸ್ ಹೇಳ್ತಾನೆ, ನನಗೆ ನಿಜವಾಗ್ಲೂ ಈ ಕೆಲಸ ಕಾರ್ಮಿಕರು ಇವರು ಯಾರ ಬಗ್ಗೆನೂ ಗೊತ್ತಿಲ್ಲ, ಇದೆಲ್ಲ ಕೂಡ ನಾನು ಬಾರನ ಇನ್ಚಾರ್ಜ್ ಅಂತ. ಇನ್ನು VIP ಕ್ಯಾಬಿನಲ್ಲಂತೂ ಒಂದೇ ಒಂದು ಸೀಟ್ ಖಾಲಿ ಇರುತ್ತೆ. ಸೊ ಹಾಗಾಗಿ ಕೆಂಬೆಂಗ್ನೆ ಅಲ್ಲಿ ಕೂರಿಸ್ತಾರೆ.
ಇನ್ನು ಇನ್ನೊಬ್ಳು ರಿಸೆಪ್ಷನಿಸ್ಟ್ ಅಂತೂ ಬಂದು ಅವನನ್ನು ಕೇಳ್ತಾನೆ, ಇಲ್ಲಿ ಏನಾಗ್ತಾ ಇದೆ, ಇವ್ರನ್ನ ಯಾಕೆ VIP ಹತ್ರ ಕರ್ಕೊಂಬಂದಿದ್ಯಾ ಅಂತ. ಆವಾಗ ಅವನು, ನಿನಗೆಲ್ಲ ಆಮೇಲೆ ನಾನು ನಿಧಾನವಾಗಿ ಹೇಳ್ತೀನಿ ಅಂತ ಹೇಳ್ತಿರುವಾಗ ಇಲ್ಲಿ ಪೂರ್ಣಮ್ಮ ನಿಮ್ಮ ಹತ್ರ ನಾನು ಸಪ್ರೇಟಾಗಿ ಮಾತಾಡಬೇಕು ಅಂತ ಆ ರಿಸೆಪ್ಷನಿಸ್ಟ್ನ ಆಚೆ ಕಡೆ ಕರ್ಕೊಂಡೋಗ್ತಾಳೆ. ಕರ್ಕೊಂಡೋಗಿ ನನ್ನ ಹತ್ರ ನಿಜ ಹೇಳು ಅಂತ ಕೇಳ್ತಾಳೆ. ಆವಾಗ ಇವನು ಮಾಡೋದೇನೋ ಇಲ್ಲದೆ ಎಲ್ಲ ಕೂಡ ನಿಜ ಹೇಳ್ಬಿಡ್ತಾನೆ. ಇವಳಿಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರತ್ತೆ. ಅದೇ ಟೈಮಲ್ಲೇ ಅವಳಿಗೆ ಮತ್ತೆ ವಾಮಿಟ್ ಬರೋ ಥರ ಆಗುತ್ತೆ. ಯಾಕೆಂದರೆ ಅವಳಿಗೆ ಲಿವರ್ ಕ್ಯಾನ್ಸರ್ ಇರುತ್ತಲ್ವ, ಅವಳು ರಕ್ತದ ವಾಮಿಟ್ನ ಮಾಡ್ಕೋತಾ ಇರ್ತಾಳೆ ಪಾಪ. ಇನ್ನು ಪ್ಯಾಂಟ್ರಿಯಲ್ಲಿ ಒಬ್ಳು ಇರ್ತಾಳಲ್ವ, ಅವಳ ಹತ್ರ ಈ ಇಂಡಿಯನ್ ಬರ್ತಾಳೆ. ಸೊ ಇಲ್ಲಿ ಸೆರ್ಟೋಸ್, ಇಂಡಿಯನ್ ನೀನು ಇಲ್ಲಿರೋದಲ್ಲ, ಹೋಗು ಪ್ಯಾಸೆಂಜರ್ಸ್ ಹತ್ರ ಇರೋ, ಅವ್ರಿಗೇನೇನು ಬೇಕೋ ಎಲ್ಲ ಕೇಳು ಅಂತ ಹೇಳ್ತಾಳೆ. ಆದರೆ ಆ ಪ್ಯಾಂಟ್ರಿಯಲ್ಲಿ ಇದ್ದೊಳಗಂತೂ ನನಗೆ ತುಂಬ ಭಯ ಆಗ್ತಾ ಇದೆ ಸರ್, ಇವಳು ಇಲ್ಲೇ ಇರಲಿ ಅಂತ ಹೇಳ್ತಾಳೆ. ಆದರೆ ಅವನು, ನಾನು ನಿನ್ನ ಜೊತೆ ಇರ್ತೀನಲ್ಲ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವಳೊಬ್ಬಳನ್ನೇ ಅಲ್ಲಿ ಬಿಟ್ಟು ಇವರೆಲ್ಲರೂ ಕೂಡ ಸೆಕೆಂಡ್ ಕಂಪಾರ್ಟ್ಮೆಂಟಿಗೆ ಬರ್ತಾರೆ. ಈಗ ಥರ್ಡ್ ಕಂಪಾರ್ಟ್ಮೆಂಟಲ್ಲಿ ಆ ಹುಡುಗಿ ಒಬ್ಬಳೇ ಇರ್ತಾಳಲ್ಲ, ಅವಳು ಜೋರಾಗಿ ಕಿರ್ಚ್ತಾಳೆ. ಏನಪ್ಪ ಕಿರ್ಚಿದ್ಲಲ್ಲ ಅಂತ ಮತ್ತೆ ಇವರೆಲ್ಲರೂ ಆ ಒಂದು ಪ್ಯಾಂಟ್ರಿ ಕಂಪಾರ್ಟ್ಮೆಂಟ್ಗೆ ಓಡೋಗ್ತಾರೆ. ಓಡೋಗಿ ನೋಡಿದ್ರೆ ಅಲ್ಲಿ ಈ ಥರ ಆತ್ಮಗಳು ಅಲ್ಲೇ ಕೂತಿರುತ್ತೆ. ಇದನ್ನು ನೋಡಿ ಯಾರು ಕೂಡ ಸೌಂಡ್ ಮಾಡಬೇಡಿ, ಎಲ್ಲರೂ ಹಿಂದೆಗಡೆ ನಡೀರಿ ಅಂತ ಸೆರ್ಟೋಸ್ ಹೇಳ್ತಾನೆ. ಆದರೆ ಅವರೆಲ್ಲ ಹೋಗೋ ಅಷ್ಟರಲ್ಲಿ ಅವರ ಮಧ್ಯನೇ ಆ ಆತ್ಮಗಳು ನಿಂತಿರುತ್ತೆ. ಕೆಲವ್ರ ಮೇಲೆ ನಿಂತಿರುತ್ತೆ. ಅವರನ್ನು ಕೆಳಗಡೆ ಸೈಡಲ್ಲಿ ಏನರಿಂದನೂ ಹೋಗೋಕ್ಕೆ ಬಿಡದೇ ಇರೋ ಥರ ಲಾಕ್ ಮಾಡಿ ಎಲ್ಲ ಕೂಡ ಹತ್ರದಲ್ಲೇ ನಿಂತಿರ್ತವೆ. ಇನ್ನು ಅಷ್ಟರಲ್ಲೇ ಆ VIP ಯಲ್ಲೇ ಮಾಯಾ ಅಂತ ಒಬ್ಳಿರ್ತಾಳೆ. ಅವಳು ಸೌಂಡ್ ಮಾಡಿಬಿಟ್ಟು ಹತ್ರ ಬಂದರೆ ಸಾಯಿಸ್ಬಿಡ್ತೀನಿ ಅಂತ ಜೋರು ಮಾಡ್ತಾಳೆ. ಅಷ್ಟೇ, ಮುಗೀತು, ಅವಳಿಗವಳೆ ಸಾಯಿಸ್ಕೊಂಡು ಸತ್ತೋಗ್ತಾಳೆ. ಇನ್ನು ಇದನ್ನೆಲ್ಲನೂ ಈಗ ಮಿಕ್ಕಿರೋ VIP ಕಂಪಾರ್ಟ್ಮೆಂಟ್ ಏನಿರುತ್ತೆ ಅಂದರೆ ಸೆಕೆಂಡ್ ಕಂಪಾರ್ಟ್ಮೆಂಟ್, ಅವರೆಲ್ಲರೂ ಇದನ್ನು ನೋಡ್ತಾರೆ. ಥರ್ಡ್ ಕಂಪಾರ್ಟ್ಮೆಂಟಲ್ಲಿ ಆಗಿದ್ದನ್ನೆಲ್ಲನೂ ಇವ್ರಿಗಂತೂ ಈಗ ಇನ್ನೂ ಕೂಡ ಭಯ ಆಗೋಗುತ್ತೆ. ಅಷ್ಟರಲ್ಲೇನೆ ಅಲ್ಲಿಗೆ ಡಾಟೋ ಮತ್ತು ಬಾರಾ ಇಬ್ಬರು ಕೂಡ ಬರ್ತಾರೆ. ಬಂದು ಈ VIPs ಎಲ್ಲರೂ ಈಗ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ, ಏನಾಗ್ತಾ ಇದೆ ಇಲ್ಲಿ ಅಂತ. ಅವಾಗ ಇವ್ರು ಹೇಳ್ತಾರೆ, ಈ 4 ಜನ ಅಂದರೆ ಈ ಒಂದು ರಿಸೆಪ್ಷನಿಸ್ಟ್, ಪೂರ್ಣಮ್ಮ, ಕೆಂಬೆಂಗ್ ಮತ್ತು ರಮ್ಲಾ, ಇವರೆಲ್ಲರೂ ಡಕಾಯತರು ಈ ಒಂದು ಟ್ರೈನ್ನ ಲೂಟಿ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಅವರೇನೇ ಈ ಒಂದು ಬೋಗಿಗಳನ್ನು ಡಿಟ್ಯಾಚ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳೆ ಹೇಳ್ಬಿಡ್ತಾನೆ. ಸೊ ಅದೇ ಟೈಮಲ್ಲೇ ಈ ಹಿಂದೆ ನಾವು ನೋಡಿದ್ವಿ ಅಲ್ವಾ, ಒಂದು ಕಪ್ಪಲ್ಲಿದ್ದರು, ಅವ್ನು ದುಡ್ಡೆಲ್ಲ ತೊಗೊಂಬಂದಿದ್ದ. ಅವನಿಗೆ ಪ್ಯಾನಿಕ್ ಆಗಿಬಿಡ್ತಾನೆ. ಯಾಕೆಂದರೆ ಅವನ ಹತ್ರ ಬರೋ ದುಡ್ಡೆಲ್ಲ ತೊಗೊಂಬಂದಿರ್ತಾನೆ. ಇವ್ನು ನನ್ನ ಕದಿಯೋಕ್ಕೆ ಬಂದಿದ್ದಾನೆ ಅಂತ ಅಲ್ಲೇ ಇದ್ದಂಥ ಒಂದು ಬಿಯರ್ ಬಾಟಲ್ನ ಹೊಡೆದ್ಬಿಟ್ಟು ಇವ್ರನ್ನ ಸಾಯಿಸೋಕ್ಕೆ ಅಂತ ಬರ್ತಾ ಇರ್ತಾನೆ. ಆವಾಗ ಒಂದು ದೊಡ್ಡ ಗಲಾಟೆನೇ ನಡೆದೋಗ್ಬಿಡುತ್ತೆ. ಅವ್ರನ್ನ ಇವ್ರು ಹಿಡ್ಕೊಳ್ಳೋದು, ಇವ್ರಿಗೆ ಅವ್ರು ಹೊಡಿಯೋದು, ಆ ರೀತಿ ಗಲಾಟೆ ಮಾಡ್ತಾರೆ. ನೋಡ್ತಾ ನೋಡ್ತಾ ಅಲ್ಲಾಗಲೇ ಇನ್ನೊಂದು ಟನಲ್ ಬಂದೇ ಬಿಡ್ತು. ಇನ್ನೊಂದು ಟನಲ್ ಬಂತು ಅಂದರೆ ಆ ಆತ್ಮಗಳು ಇವಾಗ ಈ ಕಂಪಾರ್ಟ್ಮೆಂಟ್ನು ಕೂಡ ಟಾರ್ಗೆಟ್ ಮಾಡುತ್ತೆ ಅಂತಲೇ ಅರ್ಥ. ಯಾರು ಎಷ್ಟೇ ಹೇಳಿದ್ರು ಅವನಂತೂ ಕೇಳ್ತಾನೆ ಇರೋದಿಲ್ಲ, ಇವ್ರನ್ನ ಹೋಗೋಕ್ಕೂ ಬಿಡ್ತಾ ಇರೋದಿಲ್ಲ. ಈ ಗಲಾಟೆಯಲ್ಲಿ ಮಿಸ್ ಆಗಿ ಆ ಒಂದು ಗಾಜಿನ ಬಾಟಲ್ದು ಪೀಸ್ ಏನಿರುತ್ತೆ ಅದು ಪೂರ್ಣಮ್ಮ ಯಾರು ಚುಚ್ಚದೇ ಇರಲಿ ಅಂತ ಎತ್ಕೋತಾಳೆ. ಆದರೆ ಅದೇ ಟೈಮಲ್ಲಿ ಅವನು ಹತ್ರ ಬಂದಿದ್ದರಿಂದ ಆ ಒಂದು ಕಪ್ಪಲ್ಲಿ ಏನಿರ್ತಾನೆ, ಆ ದುಡ್ಡು ಯಾರ ಹತ್ರ ಇರುತ್ತೆ, ಅವನು ಸತ್ತೇ ಹೋಗ್ಬಿಡ್ತಾನೆ. ಇನ್ನು ಈ ಕಡೆ ಡಾಟೋ ಮತ್ತು ಬಾರಾ ಈ ಕಂಪಾರ್ಟ್ಮೆಂಟ್ನ ಲಾಕ್ ಮಾಡಿಕೊಂಡು ಫಸ್ಟ್ ಬೋಗಿಗೆ ಹೋಗಿರ್ತಾರೆ. ಆದರೆ ಹಾಗೋ ಹೇಗೋ ಮಾಡಿ ಆ ಗಾಜನ್ನು ಹೊಡೆದು ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಇನ್ನೇನು ರಿಸೆಪ್ಷನಿಸ್ಟ್ ಒಳಗಡೆ ಬರಬೇಕು ಅನ್ನೋಷ್ಟರಲ್ಲಿ ಈ ಬೋಗಿಯವರೆಲ್ಲ ಅವನ್ನ ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಯಾಕೆಂದರೆ ಅವನ್ನ ಕಳ್ಳ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟರಲ್ಲೇ ಟನಲ್ ಒಳಗಡೆ ಹೋಗ್ತಾರೆ. ಆ ಒಂದು ರಾಕ್ಷಸ ಆತ್ಮ ಒಳಗಡೆ ಬಂದೇ ಬಿಡುತ್ತೆ. ಆ ರಾಕ್ಷಸ ಆತ್ಮ ಎಲ್ಲರನ್ನೂ ಸಾಯಿಸ್ಕೊಳ್ತಾ ಬರ್ತಾ ಇರುತ್ತೆ. ಹಾಗೋ ಹೀಗೋ ಮಾಡಿ ಆ ರಿಸೆಪ್ಷನಿಸ್ಟ್ ಕೂಡ ಆ ಮೊದಲನೇ ಬೋಗಿಗೆ ಹೊರಟೋಗ್ಬಿಡ್ತಾನೆ. ಅಷ್ಟರಲ್ಲೇ ಬಾರಾ ಹೇಗೋ ದೊಡ್ಡ ಮನ್ಸು ಮಾಡಿ ಬಂದು ಆ ಕಂಪಾರ್ಟ್ಮೆಂಟ್ ಡೋರ್ನ ಓಪನ್ ಮಾಡ್ತಾನೆ. ಇವರೆಲ್ಲರೂ ಕೂಡ ಬಚಾವಾಗ್ತಾರೆ. ಇನ್ನು VVIPಸ್ಗೆಲ್ಲನೂ ನಾನು ಟ್ರೈನ್ನ ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳಿ ಈ ಬಾರಾ ಲೋಕೋ ಪೈಲಟ್ ಹತ್ರ ಬಂದು ಫಾಸ್ಟಾಗಿ ಓಡಿಸು, ತುಂಬ ಫಾಸ್ಟಾಗಿ ಓಡಿಸು, ನಾವು ಆದಷ್ಟು ಬೇಗ ರೆಸಾರ್ಟಿಗೆ ಹೋಗಬೇಕು ಅಂತ ಹೇಳ್ತಾನೆ. ಇವನಿಗೆ ಇಲ್ಲಿ ನಡೀತಿರೋದು ಅರ್ಥನೇ ಆಗ್ತಾ ಇರೋದಿಲ್ಲ. ಲೋಕೋ ಪೈಲಟ್ಗೂ ಕೂಡ ಒಂದು ಕ್ಷಣ ಕನ್ಫ್ಯೂಸ್ ಆಗುತ್ತೆ, ಏನು ಹೇಳ್ತಾ ಇದ್ದಾರೆ ಇವರು ಅಂತ. ಆದರೆ ಅಷ್ಟರಲ್ಲೇ ಹೇಗೋ ಮಾಡಿ ಇವರು ಆ ಒಂದು ಡೋರ್ನ ಓಪನ್ ಮಾಡಿಕೊಂಡು ಡಾಟೋ ಅಲ್ಲಿಗೆ ಬರ್ತಾನೆ. ಯಾಕಂದರೆ ಈ ಟ್ರೈನ್ನ ಇನ್ಚಾರ್ಜ್ ಡಾಟೋನೇ. ಅವನು ಸ್ವಲ್ಪ ಜೋರು ಮಾಡಿ ಲೋಕೋ ಪೈಲಟ್ಗೆ ಸ್ಟಾಪ್ ಮಾಡೋಕ್ಕೆ ಹೇಳ್ತಾನೆ. ಆದರೆ ಬಾರಾ ಬಿಡ್ತಿರೋದಿಲ್ಲ. ಇನ್ನು ಈ ಜಗಳದಲ್ಲಿ ಮಿಸ್ ಆಗಿ ಆ ರಿಸೆಪ್ಷನಿಸ್ಟ್ನ ಬಾರಾ ಓದ್ಬಿಡ್ತಾನೆ. ಅಷ್ಟೇ, ರಿಸೆಪ್ಷನಿಸ್ಟ್ ಕತೆ ಮುಗೀತು. ಇನ್ನು ಹಾಗೋ ಹೀಗೋ ಮಾಡಿ ಅವರು ಆ ಒಂದು ಟ್ರೈನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಬಾರಾನ ಅಲ್ಲೇ ಕಟ್ಟಾಕ್ಬಿಟ್ಟು ಇಲ್ಲಿ ಪೂರ್ಣಮ್ಮ ಎಲ್ಲರೂ ಹೇಳ್ತಾ ಇರ್ತಾರೆ, ನೀನು ಆ ಒಂದು ರಿಸೆಪ್ಷನಿಸ್ಟ್ಗೆ ಮಾಡಿದ್ದು ದುಡ್ಡು ತಪ್ಪು, ಅವನನ್ನು ಲಿಟ್ರಲ್ಲಿ ಕಾಲಲ್ಲಿ ಒದ್ದು ಸಾಯಿಸ್ತೆ ನೀನು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ರಮ್ಲಾ ಬರ್ತಾಳೆ. ರಮ್ಲಾ ಬಂದು ಆ ಒಂದು ಫೋಟೋದಲ್ಲಿ ಅವಳ ಗಂಡನ ಫೋಟೋನ ತೋರಿಸ್ತಾಳೆ. ಈ ಹಿಂದೆ ನನ್ನ ಗಂಡ ಇವ್ರಿಗೋಸ್ಕರನೇ ಕೆಲಸ ಮಾಡ್ತಾಯಿದ್ದ. ಅದು ಯಾಕೆ ಕೆಲಸ ಮಾಡ್ತಾಯಿದ್ದ ಗೊತ್ತಾ, ನನ್ನ ಒಂದು ಇಯರಿಂಗ್ ಏಡ್ಗೋಸ್ಕರನೇ. ಅವನು ಬರಲಿಲ್ಲ, ಆದರೆ ಅವನು ಕಳಿಸಿದ್ದ ಇಯರಿಂಗ್ ಹೇಡ್ ಮಾತ್ರ ಬಂತು. ನಾನು ಅವನ್ನ ಹುಡ್ಕೊಂಡು ಬಂದಾಗ ಇಲ್ಲಿ ಗೊತ್ತಾಯಿತು, ಬರೀ ನನಗೆ ಮಾತ್ರ ಅಲ್ಲ, ಇಲ್ಲಿ ಎಷ್ಟೋ ಜನ ಮಹಿಳೆಯರ ಮನೆಗೆ ಅವರ ಗಂಡಂದಿರು ವಾಪಸ್ ಹೋಗೇ ಇಲ್ಲ, ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಆದರೆ ಈ ಅರಿವು ಯಾರಿಗೂ ಕೂಡ ಇಲ್ಲ, ಯಾರಿಗೂ ಕೂಡ ಬೇಕಾಗೂ ಇಲ್ಲ ಅಂತ. ಅದೇ ಟೈಮಲ್ಲೇ ಡಾಟೋ ಹೇಳ್ತಾ ಹೋಗ್ತಾನೆ,
ಈ ಮೂವಿಯ ಸ್ಟಾರ್ಟಿಂಗ್ ಸೀನಲ್ಲಿ ನಾವು ನೋಡಿದ್ವಿ ಅಲ್ವಾ, ಮ್ಯಾನೇಜ್ಮೆಂಟ್ ಅವರೆಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಇದೇ ಒಂದು ಸಂಕಾರ ರೆಸಾರ್ಟ್ಗೆ ಬೇರೆ ದಾರಿ ಕೂಡ ಇರುತ್ತೆ, ಆದರೆ ಅದು ಸ್ವಲ್ಪ ದೂರ ಇರುತ್ತೆ. ಇನ್ನು ಹತ್ರದಲ್ಲಿ ಶಾರ್ಟ್ ಆಗಿ ಹೋಗಬೇಕು ಅಂದರೆ ಈ ಕಾಡಿನ ಮಧ್ಯದಲ್ಲೇ ಹೋಗಬೇಕಿರುತ್ತೆ. ಈ ಬಾರ ದುಡ್ಡನ್ನು ಉಳ್ಸೋಕ್ಕೋಸ್ಕರ ಅವನು ಈ ಕಾಡನ್ನು ನಾಶ ಮಾಡಿಕೊಂಡೇ ಹೋಗೋಣ ಅಂತ ಹೇಳ್ತಾನೆ. ಆವಾಗ ಅಲ್ಲೇ ಇದ್ದಂತಹ ಕೆಲವೊಂದು ಲೋಕಲ್ಸ್ ಸ್ಥಳೀಕರು, ಇಲ್ಲ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಹೋಗೋದು ಬೇಡ, ಯಾಕಂದರೆ ಅಲ್ಲಿ ಕಾಡಿನ ರಾಕ್ಷಸರು ವಾಸ ಮಾಡ್ತಿದ್ದಾರೆ, ಅದು ಅವರ ಮನೆ, ನೀವೇನಾದರೂ ಆ ಥರ ಮಾಡಿದ್ರೆ ಒಂದು ಮಾರಣ ಹೋಮನೇ ನಡೆದೋಗುತ್ತೆ, ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿರ್ತಾನೆ. ಆವಾಗ ಇವರು ಆ ಒಂದು ಲೋಕಲ್ ಜನಗಳನ್ನ ಅಂದರೆ ಅಲ್ಲಿನ ಸ್ಥಳೀಕರನ್ನು ಆಚೆ ಹಾಕಿರ್ತಾರೆ. ಇದೇ ಸೀನ್ನ ನಾವು ಸ್ಟಾರ್ಟಿಂಗಲ್ಲಿ ಕೂಡ ನೋಡಿದ್ವಿ. ಸೊ ಇಲ್ಲಿ ಬಾರನ ಗ್ರೀಡಿ ಹೇಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಆ ಜನ ಎಲ್ಲನೂ ಕೆಳಗಡೆ ಇಳಿದು ನಡ್ಕೊಂಡೇ ಹೋಗೋಣ, ಟನಲ್ ಒಳಗಡೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ಕೊನೆ ಟನಲ್ ಒಂದೇ ಅಲ್ಲಿರೋದು, ಅದನ್ನು ದಾಟಿದ್ರೆ ಅವ್ರಿಗೆ ಸ್ಟೇಷನ್ ಸಿಕ್ಬಿಡುತ್ತೆ, ಅದನ್ನು ದಾಟಲೇಬೇಕು ಅಂತ ಎಲ್ಲರೂ ಹೋಗ್ತಾ ಇರ್ತಾರೆ. ಆವಾಗ ಒಂದು ವಿಷಯ ಗೊತ್ತಾಗೋದೇನೆಂದರೆ, ಈ ಒಂದು ರಾಕ್ಷಸರು ಏನಿದ್ದಾರೆ ಅವರು ಬೆಳಗ್ಗೆ ಹೊತ್ತು ಅಂದರೆ ಬೆಳಕಿನಲ್ಲಿ ಯಾವುದೇ ಕಾರಣಕ್ಕೂ ಅಟ್ಯಾಕ್ನ ಮಾಡೋದಿಲ್ಲ, ಅದಕ್ಕೇ ಟನಲಲ್ಲಿ ಮಾತ್ರನೇ ಅವರು ಅಟ್ಯಾಕ್ನ ಮಾಡ್ತಿರ್ತಾರೆ. ನೋಡ್ತಾ ನೋಡ್ತಾ ಆ ಟನಲ್ ಒಳಗಡೆಯಿಂದ ಆ ಆತ್ಮಗಳು ಬರೋಕ್ಕೆ ಶುರು ಆಗ್ತಿರೋದು. ಇನ್ನು ಆ ಟ್ರೈನ್ನ ಒಳಗಡೆ ಇನ್ನೊಂದು ಮಹಿಳೆ ಕಂಪ್ಲೀಟ್ಲಿ ಪೊಸೆಸ್ ಆಗಿಬಿಟ್ಟು ಬಾರನ್ನು ಕಟ್ಟಾಕಿರ್ತಾರಲ್ವ, ಅವನ ಒಳಗಡೆನೇ ಇರ್ತಾನೆ. ಅವನ ಹತ್ರ ಹೇಳ್ತಾಳೆ, ನಾವು ನಿಮಗೆ ಏನು ಮಾಡಿದ್ವಿ, ನೀವು ಬೇರೆ ದಾರಿ ಕೂಡ ತೊಗೋಬೋದಾಗಿತ್ತಲ್ವಾ, ನನ್ನ ಕಾಡನ್ನು ನಾಶ ಮಾಡ್ಕೊಂಡು ಯಾಕೆ ಬಂದ್ರಿ, ನಿಮ್ಮನ್ನು ಯಾರನ್ನೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳುತ್ತೆ. ಇನ್ನು ನೋಡ್ತಾ ನೋಡ್ತಾ ಆ ಮಹಿಳೆಯಿಂದ ಆ ಆತ್ಮ ಆಚೆಗಡೆ ಬಂದು ಬಾರನ್ನು ಕೊಂದೇ ಬಿಡುತ್ತೆ. ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡು ನೋಡಿ ಜನ ಎಲ್ಲರೂ ಚಿಲ್ಲಪಿಲ್ಲಿಯಾಗಿ ಓಡೋಗ್ತಾ ಇರ್ತಾರೆ. ಡಾಟು ಇನ್ನೇನು ತಪ್ಪಿಸ್ಕೊಂಡ ಅನ್ನೋ ಅಷ್ಟರಲ್ಲಿ ಅವನ ಕಣ್ಣಿಗೆ ಆತ್ಮಗಳು ಕಾಣಿಸ್ತಾ ಇರುತ್ತೆ. ಅವನು ನಿಧಾನವಾಗಿ ಸೌಂಡ್ ಮಾಡದೆ ನಡೀತಾ ಹೋಗ್ತಿರ್ತಾನೆ. ಆದರೆ ಅವನ ಪಕ್ಕನೇ ವಿಚಿತ್ರ ಆತ್ಮಗಳು ನಿಂತಿರೋದನ್ನು ನೋಡ್ಬೋದು. ಅವನು ಏನೇ ಮಾಡಿದ್ರು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಕೊನೆಗೂ ಆ ಆತ್ಮಗಳು ಅವನನ್ನು ಬಲಿ ತಗೋಬಿಡುತ್ತೆ. ಇನ್ನು ಪೂರ್ಣಾಮ, ಕೆಂಬೆಂಗ್, ರಮ್ಲಾ ಮತ್ತು ಇನ್ನೊಂದು ಲೇಡಿ ಇವರಿಷ್ಟು ಜನನೂ ಬರ್ತಾ ಇರ್ತಾರೆ. ಆದರೆ ಸಡನ್ನಾಗೆ ಆ ಇನ್ನೊಂದು ಲೇಡಿ ಯಾರೋ ಒಬ್ಬರು VIP ಲೇಡಿ ಮಿಸ್ ಆಗಿಬಿಡ್ತಾಳೆ. ಆವಾಗ ರಮ್ಲಾ, ನನ್ನ ಗಂಡ ಬದುಕಿದ್ರೆ ಖಂಡಿತ ಇನ್ನೊಬ್ಬರು ಸಹಾಯಕ್ಕೆ ಹೋಗ್ತಾ ಇದ್ದ, ಸೊ ಹಾಗಾಗಿ ನಾನು ಅವಳು ಸಹಾಯಕ್ಕೆ ಹೋಗ್ತೀನಿ, ನೀವಿಬ್ಬರು ಹುಷಾರು, ಆದಷ್ಟು ಬೇಗ ಸ್ಟೇಷನ್ನ ರೀಚ್ ಆಗಿ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೊರಡ್ತಾಳೆ. ಇನ್ನು ಇವಾಗ ಈ ಅಕ್ಕ ತಂಗಿ ಇಬ್ಬರೇನೆ ಆಲ್ಮೋಸ್ಟ್ ಇನ್ನೇನು ಅವರು ಸ್ಟೇಷನ್ಗೆ ತುಂಬಾ ಹತ್ರ ಇರ್ತಾರೆ. ಅಷ್ಟರಲ್ಲೇ ಹಿಂದೆಗಡೆನೆ ಆತ್ಮ ಇರುತ್ತೆ. ಅದನ್ನು ನೋಡಿ ಅವಳ ತಂಗಿ ಕಿರ್ಚಕ್ಕೆ ಹೋಗ್ತಾಳೆ. ಅಷ್ಟರಲ್ಲೇ ಅವಳು ಬಾಯಿ ಮುಚ್ಚಿ ಹೇಗೋ ಸಮಾಧಾನ ಮಾಡ್ತಾಳೆ. ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಆತ್ಮ ಇರೋದಿಲ್ಲ, ಆದರೆ ಈ ಸಾರಿ ಅವ್ರ ಮುಂದೆನೇ ಇರುತ್ತೆ. ಈಗ ಇವರು ಕೂಡ ಕಂಪ್ಲೀಟ್ಲಿ ಪೊಸೆಸ್ ಆಗಿಬಿಡ್ತಾರೆ. ಇನ್ನು ಡಾರ್ಟು, ರಮ್ಲಾ ಇವರೆಲ್ಲರೂ ಕೂಡ ಅವರ ದೇಹನೇ ಮರ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಇಲ್ಲಿ ಪೂರ್ಣಾಮಗೆ ಒಂದು ಬೇರ್ ಮಾತ್ರನೇ ಸುತ್ತಕೊಂಡಿರುತ್ತೆ. ಕರೆಕ್ಟಾಗಿ ಪೂರ್ಣಾಮ ಆಪೋಸಿಟೇನೇ ಅವಳ ತಂಗಿ ಕೆಂಬೆಂಗ್ ಕೂಡ ನಿಂತಿರ್ತಾಳೆ. ಅವಳ ಕಾಲಿಂದನೂ ಕೂಡ ಮರ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಕೆಂಬೆಂಗ್, ಅಕ್ಕ ನನಗೆ ಬಾಡಿಲಿ ಏನೂ ಕೂಡ ಗೊತ್ತೇ ಆಗ್ತಾ ಇಲ್ಲ ಅಕ್ಕ, ನಮಗೇನಾಗ್ತಾ ಇದೆ, ನಾವಿಬ್ಬರು ಬದುಕಬೇಕು ಅಕ್ಕ, ನನಗೆ ಇಲ್ಲಿ ಸಾಯೋಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡೋಗಕ್ಕ ಅಂತ ಅಳ್ತಾ ಇರ್ತಾಳೆ. ಆದರೆ ಪಾಪ ಪೂರ್ಣಾಮಗೂ ಕೂಡ ಅಳ್ಳಾಡೋಕ್ಕೂ ಆಗ್ತಾ ಇರೋದಿಲ್ಲ. ಅವಳು, ಇಲ್ಲ ನಾವಿಂದ ತಪ್ಪಿಸ್ಕೋತೀವಿ, ನಾವಿಬ್ಬರು ಬದುಕ್ತೀವಿ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಪಾಪ ಕೆಂಬೆಂಗ್ ಮುಖ ಕೂಡ ಕಂಪ್ಲೀಟ್ಲಿ ಮರ ಆಗೋಗ್ಬಿಡುತ್ತೆ. ಆದರೆ ಇನ್ನೇನು ಪೂರ್ಣಾಮಗೂ ಕೂಡ ಅದೇ ರೀತಿ ಆಯಿತು ಅಂದ್ಕೊಳ್ಳೋ ಅಷ್ಟರಲ್ಲಿ ಪೂರ್ಣಾಮಗೆ ಏನೂ ಕೂಡ ಆಗೋದಿಲ್ಲ. ಆ ಆತ್ಮ ಪೂರ್ಣಾಮನ ಕಂಪ್ಲೀಟ್ಲಿ ಬಿಟ್ಬಿಡುತ್ತೆ. ಆದರೆ ಅವಳ ಬೇರನ್ನೆಲ್ಲ ಬಿಡಿಸ್ಕೊಂಡು ತಂಗಿ ಹತ್ರ ಬರೋ ಅಷ್ಟರಲ್ಲಿ ಅವಳ ತಂಗಿ ಒಂದು ಕಂಪ್ಲೀಟ್ಲಿ ಮರ ಆಗೋಗ್ಬಿಟ್ಟಿರ್ತಾಳೆ. ಇನ್ನು ಪೂರ್ಣಾಮ ತುಂಬಾ ಜೋರಾಗಿ ಅಳ್ತಾ ಇರ್ತಾಳೆ. ಯಾಕೆಂದರೆ ತುಂಬ ಕನಸುಗಳನ್ನ ಇಟ್ಕೊಂಡು ಅವರು ಆ ರೆಸಾರ್ಟ್ಗೆ ಹೋಗ್ತಿರ್ತಾರೆ. ಅವಳಿಗೆ ಅವಳ ತಂಗಿ ಅಂದರೆ ತುಂಬಾ ಪ್ರಾಣ. ಆದರೆ ನೋಡ್ತಾ ನೋಡ್ತಾ ಅವಳ ತಂಗಿ ಮರ ಆಗೋಗ್ಬಿಟ್ಲು. ಈಗ ಅದೇ ಆತ್ಮ ಅಲ್ಲಿಗೆ ಬರುತ್ತೆ. ಆವಾಗ ಪೂರ್ಣಾಮ ಜೋರಾಗಿ ಅಳ್ತಾ ಹೇಳ್ತಾಳೆ, ದಯವಿಟ್ಟು ನೀನು ನನ್ನ ಪ್ರಾಣನ ತಗೋ, ನನ್ನ ತಂಗಿನ ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು ಅಂತ ಗೋಗರಿತಾಳೆ. ಆದರೆ ಆತ್ಮ ಬಿಡೋದಿಲ್ಲ. ಇನ್ನು ಅಲ್ಲೇ ಇರ್ತಕ್ಕಂಥ ಟನಲ್ ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಗುತ್ತೆ. ಇನ್ನು 6 ತಿಂಗಳಾದಮೇಲೆ ಪೂರ್ಣಾಮ ಅಲ್ಲೇ ಇದ್ದಂತಹ ಒಬ್ಬರು ಸ್ಥಳೀಯರ ಸಹಾಯದಿಂದ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದಾಳೆ. ಇನ್ಫ್ಯಾಕ್ಟ್ ಈ ಸರಿ ಅವಳಿಗೆ ಆಪ್ರೇಷನ್ ಆಗಿ ಅವಳು ಸಕ್ಸಸ್ಫುಲಿ ಬದುಕ್ಬಿಟ್ಟಿದ್ದಾಳೆ. ಈಗ ಅವಳ ತಂಗಿನ ನೋಡೋಕ್ಕೆ ಬಂದಿದ್ದಾಳೆ. ಆವಾಗ ಆ ಸ್ಥಳೀಕರನ್ನ ಕೇಳ್ತಾ ಹೋಗ್ತಾಳೆ, ತಪ್ಪು ಮಾಡಿದ್ದು ಬಾರನ್ನ ಮಾತ್ರ ಸಾಯಿಸ್ಬೋದಾಗಿತ್ತಲ್ವ, ಎಲ್ರಿಗೂ ಯಾಕೆ ಶಿಕ್ಷೆ ಅಂತ. ಆವಾಗ ಸ್ಥಳೀಕರು ಹೇಳ್ತಾರೆ, ಇವತ್ತು ಬಾರನ್ನ ಸಾಯಿಸಿದ್ರೆ ನಾಳೆ ಮತ್ತೊಬ್ಬ ಉಟ್ಕೋತಾನೆ, ಅದಕ್ಕೆ ಅವ್ರಿಗೆ ಮನುಷ್ಯರು ಅಂದರೆ ಒಂದು ಮಣ್ಣಿನ ರೀತಿ, ನಾವೆಲ್ಲ ಅವ್ರಿಗೆ ಲೆಕ್ಕನೇ ಇಲ್ಲ, ಅದಕ್ಕೋಸ್ಕರನೇ ಅವರು ನಮಗೆ ಈ ರೀತಿಯಾದ ಒಂದು ಪಾಠನ ಕಲಿಸಿದ್ರು ಅಂತ. ಇನ್ನು ಅಲ್ಲಿಂದ ಸೀದಾ ಪೂರ್ಣಾಮ ಅವಳ ತಂಗಿ ಮರ ಏನಿರುತ್ತೆ ಆ ಮರದ ಹತ್ರ ಹೋಗ್ತಾಳೆ. ಅಲ್ಲಿ ಕೂತ್ಕೊಂಡು ಮಾತಾಡ್ತಾಳೆ. ಅವರಿಬ್ಬರು ಒಂದು ಸ್ವೀಟ್ ಮೆಮೊರೀಸ್ಗಳನ್ನ ನೆನಪು ಮಾಡ್ಕೊಳ್ತಾ ಹೋಗ್ತಾಳೆ.
ಅವಳ ತಂಗಿ ಯಾವಾಗಲೂ ಹೇಳ್ತಾ ಇರ್ತಾಳೆ, ಅಕ್ಕ ನಿನಗೇನು ಕೂಡ ಆಗೋದಿಲ್ಲ, ಡಾಕ್ಟರ್ ನೀನು ಸಾಯ್ತೀಯ ಅಂತ ಹೇಳಿದ್ರು ಕೂಡ ನಾನು ಹೇಳ್ತಾ ಇದ್ದೀನಿ ನೀನು ಸಾಯೋದಿಲ್ಲ ಅಕ್ಕ, ನೀನು ತುಂಬ ವರ್ಷ ಬದುಕಿರ್ತೀಯ, ಚೆನ್ನಾಗಿರ್ತೀಯ ಅಂತ ಹೇಳಿರ್ತಾಳೆ. ಅದನ್ನು ಈಗ ನೆನಪು ಮಾಡಿಕೊಂಡು ನೋಡು ನಾನು ಇನ್ನೂ ಬದುಕೇ ಇದ್ದೀನಿ, ನಿನ್ನ ನೋಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲೇ ಆ ಮರದಲ್ಲಿರೋ ಮೊಗ್ಗುಗಳೆಲ್ಲ ಹರಳೋಕ್ಕೆ ಶುರು ಆಗುತ್ತೆ. ಇದನ್ನು ನೋಡಿ ಅವ್ರ ಅಕ್ಕಂಗೂ ಕೂಡ ಖುಷಿಯಾಗುತ್ತೆ. ಇನ್ನು ಅವಳಿಗಲ್ಲಿಂದ ಓಡ್ತಾಳೆ. ಇನ್ನು ಈ ಮೂವಿಯಲ್ಲಿ ನಮ್ಮ ಮನುಷ್ಯರ ಒಂದು ಗ್ರೀಡಿನೆಸ್, ಅಹಂಕಾರ ಇದೆಲ್ಲನೂ ಕೂಡ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಂತಲೇ ಹೇಳ್ಬೋದು. ಹಾರರ್ ಟಚ್ನಿಂದ ಒಂದು ಎಥಿಕಲ್ ಮತ್ತು ವ್ಯಾಲ್ಯೂಸ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಾವು ಗಿಡ, ಮರ, ಪ್ರಾಣಿ ಯಾವುದನ್ನು ಕೂಡ ಲೆಕ್ಕ ಮಾಡೋದಿಲ್ಲ. ಆ ರೀತಿ ಮಾಡೋರಿಗೆ ಯಾವ ಥರದೊಂದು ಪಾಠ ಆಗ್ಬೋದು ಅನ್ನೋದು ಈ ಮೂವಿಯಲ್ಲಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇನ್ನು ಈ ಮೂವಿ ನಿಮ್ಗೆ ಇಷ್ಟ ಆಯಿತಾ? ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.